ಹಲೋ ಗೆಳೆಯರೆ, ವೆಲ್ಕಮ್ ಟು SSP ಕನ್ನಡ ಚಾನಲ್. ಈ ಒಂದು ವಿಡಿಯೋದಲ್ಲಿ ನೀರಿನ ಉಪಯೋಗದ ಬಗ್ಗೆ 10 ಪಾಯಿಂಟ್ಗಳು ನೋಡ್ತಾ ಹೋಗೋಣ. ರೈಟ್, ಹಾಗೆ ಈ ಒಂದು ವಿಡಿಯೋ ಅಂತಕ್ಕಂಥ ಇಷ್ಟು ಆಯ್ತಾ? ಇಷ್ಟು ಹೋದ್ರೆ ಒಂದು ಲೈಕ್ ನೀಡಿ. ಈ ಒಂದು ಲೈಕ್ ಅನೇಕ ವಿಡಿಯೋ ತಿಳಿಯಲು ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರು ಶೇರ್ ಮಾಡಿ, ಇನ್ನೊಬ್ರು ಚಾನಲ್ ಸಾಧ್ಯ. ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ಒಂದು ವಿಡಿಯೋ ನೋಡ್ತಾ ಹೋಗೋಣ ಬನ್ನಿ. ಮೊದಲನೇ ಪಾಯಿಂಟ್ ನೋಡಿ, ಕುಡಿಯಲು ನೀರು ಕುಡಿಯಲು ಉಪಯೋಗ ಆಗ್ತದೆ. ಹೌದಾ? ರೈಟ್, ಕುಡಿಯಲು. ಎರಡನೇ ಪಾಯಿಂಟ್ ನೋಡಿ, ಸ್ನಾನ ಮಾಡಲು ನೀರಿನ ಅವಶ್ಯಕತೆ ಐತೆ. ಓಕೆನಾ? ಉಪಯೋಗ ಸ್ನಾನ ಮಾಡಲು. ಮೂರನೇ ಪಾಯಿಂಟ್ ನೋಡಿ, ಹಲ್ಲುಜ್ಜಲಿಕ್ಕೆ ನೀರು ಬೇಕೇ ಬೇಕು, ಅದ್ರ ಉಪಯೋಗಕ್ಕೆ. ಆ ನಂತರ ಹಲ್ಲುಜ್ಜಲ ನಂತರ ನೋಡಿ, ನಾಲ್ಕನೇ ಪಾಯಿಂಟ್ ನೋಡಿ, ಸ್ವಚ್ಛಗೊಳಿಸಲು. ಮನೆಯನ್ನು ಸ್ವಚ್ಛಗೊಳಿಸ್ಬೋದು, ಗಾಡಿಯನ್ನು ಸ್ವಚ್ಛಗೊಳಿಸ್ಬೋದು. ಈ ರೀತಿಯಾಗಿ ಸ್ವಚ್ಛಗೊಳಿಸಲು ನೀರು ಬೇಕೇ ಬೇಕು, ಉಪಯೋಗ ಇದೆ. ಹೌದಾ? ಸ್ವಚ್ಛಗೊಳಿಸಲು ಅಂತಕ್ಕಂಥದ್ದು. ಆ ಅಂತ ನೋಡಿ, ಐದನೇ ಪಾಯಿಂಟ್ ನೋಡಿ, ಬಟ್ಟೆ ಒಗೆಯಲು ನೀರು ಬೇಕೇ ಬೇಕು, ಅದು ಕೂಡ ನಾವು ಉಪಯೋಗ ಮಾಡ್ತೇವೆ. ಐದನೇ ಪಾಯಿಂಟ್ ಬಟ್ಟೆ ಒಗೆಯಲು. ಆರನೇ ಪಾಯಿಂಟ್ ನೋಡಿ, ಪಾತ್ರೆಗಳನ್ನು ತೊಳೆಯಲು ನೀರು ಉಪಯೋಗ ಪಡುತ್ತೆ. ಹೌದಾ? ಪಾತ್ರೆ ಸ್ವಚ್ಛಗೊಳಿಸ್ಬೇಕಂದ್ರೆ ನೀರು ಉಪಯೋಗ ಇರುತ್ತೆ. ಅದ ಕಾರಣ ಅದು ಒಂದು ಪಾಯಿಂಟ್, ಆರನೇ ಪಾಯಿಂಟ್ ಆಗಿದೆ. ಏಳನೇ ಪಾಯಿಂಟ್ ನೋಡಿ, ಅಡುಗೆ ಮಾಡಲು ನಮಗೆ ನೀರು ಬೇಕೇ ಬೇಕು, ಅಡುಗೆಗಾಗಿ ಅಂತಕ್ಕಂಥದ್ದು ಇನ್ನೊಂದು ಉಪಯೋಗ. ಎಂಟನೇ ನೋಡಿ, ಸಸ್ಯಗಳಿಗೆ. ಓಕೆನಾ? ನಾವು ಸಸ್ಯಗಳು ಬೆಳೆಸ್ಬೇಕಂದ್ರೆ ನಮಗೆ ನೀರು ಬೇಕೇ ಬೇಕು, ಅದಕ್ಕೆ ಉಪಯೋಗಕ್ಕಾಗಿ. ಆನಂತರ ಒಂಬತ್ತನೇ ಪಾಯಿಂಟ್ ನೋಡಿ, ಕೃಷಿಗಾಗಿ. ಓಕೆನಾ? ಕೃಷಿಗಾಗಿ ಬೇಕೇ ಬೇಕು ನೀರು ಅಂತಕ್ಕಂಥ ಉಪಯೋಗ ಆಗುತ್ತೆ. ಹತ್ತನೇ ನೋಡಿ, ಕೈಗಾರಿಕೆಗಳಿಗೆ ಅಂತಕ್ಕಂಥದ್ದು, ಕೈಗಾರಿಕೆಗಳಿಗೆ. ರೈಟ್, ಹಾಗೆ ಒಂದು ವಿವರಣೆ ಅಂತಕ್ಕಂಥ ಈ ಒಂದು ಪಾಯಿಂಟ್ಸ್ ಇಷ್ಟು ಆಯ್ತು. ಇಷ್ಟು ಲೈಕ್ ಮಾಡಿ, ಇನ್ನೊಬ್ರು ಶೇರ್ ಮಾಡಿ, ಇನ್ನೊಬ್ರು ಚಾನಲ್ ಸಾಧ್ಯ. ಅನೇಕ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.